ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಮಾರ್ಚ್ 1 ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಬರ್ಡೇ ಆ್ಯಂಡ್ ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಡ್ವಾನ್ಸ್ ವಿಶಸ್ಸೇ ಜಾಸ್ತಿ ಮಾಡಿದ್ದೀರಾ ನೈಟೆಲ್ಲ. ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ರೆಡಿ ಆಗಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನಕ್ಕೆ ನಾನು, ಮಮ್ಮಿ, ಬುಜ್ಜಿ 3 ಜನನೂ ಹೋಗ್ತಾ ಇದ್ದೀವಿ. ಹೋಗೋಣ ಮಮ್? ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಮಗಳೇ. ಥ್ಯಾಂಕ್ ಯು ಮಮ್. ಲವ್ ಯು ಚಿನ್ನ. ಥ್ಯಾಂಕ್ ಯು. ನಾವು ಹೇಳು ಮುಂದಕ್ಕೆ ಬುಜ್ಜಿ. ಥ್ಯಾಂಕ್ ಯು. ಸೊ ಬರ್ಡೇ ಏನಿಲ್ಲ, ನಾರ್ಮಲ್ ಬಂತು ಮಮ್ಮಿ, ಕ್ಯಾಬ್ ಬಂತು. ಸೊ ಬನ್ನಿ, ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾರ್ಮಲ್ ಬರ್ಡೇ ಅಂದರೆ ತುಂಬಾ ಎಕ್ಸೈಟಿಂಗ್ ಆಗಿ ಮಾಡ್ಕೊಳ್ಳೋ ಇದರಲ್ಲಿ ಇಲ್ಲ. ಈ ವರ್ಷ ಅಲ್ಲ, ಲಾಸ್ಟ್ ಇಯರ್ ಅಷ್ಟೇನೆ. ಸೊ ಎವ್ರಿ ಇಯರ್ ಏನಾದರೂ ಬೇರೆ ಥರ ಇರಲಿ ಅಂತ ಆಸೆ. ಬರ್ಡೇ ಅಲ್ಲೋಗಿ ಸೆಲೆಬ್ರೇಟ್ ಮಾಡಬೇಕು, ಇಲ್ಲೋಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಆಸೆ ಎಲ್ಲ ಕಮ್ಮಿ ಆಗ್ತಾ ಹೋಗ್ತದೆ ಬರ್ಡೇದು. ಬಟ್ ಬರ್ಡೇ ಅಂದರೆ ಏನು ಅಂದರೆ ಒಂದು ವರ್ಷ ಜಾಸ್ತಿ ಆಯಿತು ನನಗೆ ಅಂತ ಅಷ್ಟೇ. ಸೊ ಬನ್ನಿ ಇವಾಗ ಹೋಗೋಣ, ಟೆಂಪಲ್ಗೆ ಹೋಗಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಎಷ್ಟೆಲ್ಲ ತಗೊಂಡೋಗಿದ್ದೀವಿ, ಇದು ಕೊಡಿ. ಎಳ್ಬತ್ತಿ ಎಲ್ಲ ಒಳಗಡೆ, ಆಮೇಲೆ ಚೆನ್ನಾಗಿ ಬಿಡು, ಅಲ್ಲಿ ಒಳಗಡೆ ಬಂದು ಅಲ್ಲೇ ಸಿಗುತ್ತೆ, ಅಲ್ಲೇ ತಗೊಳ್ಳಿ. ಈ ಕಡೆ ಬಾ ಖುಷ್. ನನ್ನ ಬರ್ಡೇ ಸ್ಪೆಷಲ್ ನೋಡಿ ಫ್ರೆಂಡ್ಸ್, ರೋಟಿ ಆ್ಯಂಡ್ ಕಂಪ್ಲೀಟ್ಲಿ ವೆಜ್. ನನಗೆ ಮಾತ್ರ ಬುಜ್ಜಿ ವರ್ಷ ಆಯಿತು. ಬುಜ್ಜಿ ಮತ್ತು ಮಮ್ಮಿಗೆ ಬರ್ತಾ ಇದೆ, ಆನ್ ದಿ ವೇಲ್ ಇದೆ. ತಗೊಂಬಂಗ್ನೆ, ಆಯ್ತು ತಗೋ, ಎತ್ಕೈ ತೆಗಿ ತೊಗೊಳ್ಳಿ ಮಮ್ಮಿ. ನೀವು ಬಿರಿಯಾನಿ ಲೇಟ್ ಅನಿಸುತ್ತೆ, ಅದಕ್ಕೆ ಬರ್ಡೇ ಎಲ್ಲ ವಾರಗಳಲ್ಲಿ ಬಿದ್ದರೆ ಹಿಂಗೇನೆ. ಅದಕ್ಕೆ ಬರ್ಡೇಗಳೆಲ್ಲ ವಾರ ಮಾಡ್ಬಿಡ್ಬೇಕು. ಹಂಗೆಲ್ಲ ಆಗಲ್ಲಪ್ಪ, ಇಟ್ಕೋ ಮುಂದೆ ಬಿಡು. ವೆಜ್ ಗ್ರೇವಿ ಅಂತ ಸಾಂಬಾರು ಎಷ್ಟು ಅಲ್ಲ. ಓಕೆ. ಸೊ ಎಸ್, ಇವಾಗ ನೋಡಿ ನಮ್ಮ ಬುಜ್ಜಿಗೆ ಮಮ್ಮಿಗೆ ಚಿಕನ್ ಲಾಲಿಪಾಪ್ ಮತ್ತು ಕುಷ್ಕ ರೆಡಿ ಆಯ್ತು, ಗಮ್ ಅಂತ ಇದೆ. ನಾನು ಸ್ಮೆಲ್ ತಗೊಂಡು ತಿನ್ಕೊಳ್ಳೋದು. ಆ್ಯಂಡ್ ನಾವು ಅಲ್ಲೇ ಊಟ ಮಾಡ್ಕೊಂಡ್ವಿ. ನಾನು ವೆಜ್ಜು, ಅವರು ನಾನ್ ವೆಜ್ಜು. ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ಕಂಪಲ್ಸರಿ ಏನೇ ಆದ್ರೂ ಊಟ ಮಾಡಲ್ಲ, ನಾನ್ ವೆಜ್ ಏನೇ ಆದ್ರೂ. ಸೊ ನಾನು ವೆಜ್ಜನ್ನು ತಗೊಂಡೆ. ಬುಜ್ಜಿ ಆಗಿರ್ಬೋದು ಮತ್ತು ಅವರಪ್ಪ ಆಗಿರ್ಬೋದು, ಅವ್ರದ್ದೇನಿಲ್ಲ. ಮೇಯ್ನು ನನಗೆ, ನಾನು ಸ್ಯಾಟರ್ಡೇ ಯಾವುದೇ ಕಾರಣಕ್ಕೂ ತಿನ್ನಲ್ಲ. ಸೊ ಹಾಗಾಗಿ ನಾವು ವೆಜ್ನ ಮುಗಿಸಿ ವಾಪಸ್ ಮನೆ ಕಡೆ ಹೋಗಬೇಕು. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಿದೆ, ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿಲಿದೆ ಅಲ್ವಾ. ಸೊ ನೋಡುವ ಮನೆಗೆ ಹೋಗಿ ಹೆಂಗಿರುತ್ತೆ ಏನು ಎತ್ತ ಅಂತ. ಆ್ಯಂಡ್ ಸುನಿಲ್ ಅವರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಅವರ ಯೂನಿಟಲ್ಲಿ. ಬಿಕಾಸ್ ಅವರ ಯೂನಿಟಲ್ಲಿ ಏನೋ ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಮಕ್ಕಳ ಜೊತೆ ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ನಾನು ಸಾಂಗೆಲ್ಲ ಮ್ಯೂಟ್ ಮಾಡಿದ್ದೀನಿ, ಬಿಕಾಸ್ ಕಾಪಿರೈಟ್ ಆಗುತ್ತೆ ಅಲ್ವಾ. ನನಗೆ ಈ ಡ್ಯಾನ್ಸ್ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು, ಸುನಿಲ್ ಅವರು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಲ್ವಾ ಅಂತ. ಈ ವಿಡಿಯೋ ನೋಡಿ ನನಗೆ ಮೈಂಡ್ ಫ್ರೆಶ್ ಆದಂಗೆ ಫೀಲ್ ಆಯಿತು. ಏನೋ ಒಂಥರ ಗೊತ್ತಿಲ್ಲ, ಡಲ್ಲಾಗಿದ್ದವಳಿಗೆ ಎನರ್ಜಿ ಬೂಸ್ಟ್ ಬಂದಂಗೆ ಆಯಿತು. ಯಾಕಂದರೆ ಅವ್ರು ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಎಲ್ಲಿ ಹೋದ್ರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಸುನಿಲು. ಸೊ ಹಾಗಾಗಿ ಅಲ್ಲಿರೋ ಮಕ್ಕಳನ್ನೆಲ್ಲ ಕರ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಇವರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಅಲ್ವಾ. ಇದು ಒಂಥರ ಚೆನ್ನಾಗಿದೆ, ಬ್ಯೂಟಿಫುಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ನಮ್ಮನೆ ಇವತ್ತು ಬರ್ಡೇ ಸ್ಪೆಷಲ್ ರೆಸಿಪೀಸ್ ರೆಡಿ ಆಗ್ತಾ ಇದೆ. ಮೊದಲು ಬಿರಿಯಾನಿ ಮಾಡ್ಕೊಂಡು ಮಟನ್ ಬಿರಿಯಾನಿ ನೋಡಿ, ನನಗೆ ಫೇವ್ರೇಟ್ ಬಜ್ಜಿ
ಫಾರ್ ದಿ ಫಸ್ಟ್ ಟೈಮ್ ನನ್ನ ಬರ್ಡೇಲಿ ಬಜ್ಜಿ ತಿನ್ನಬೇಕು ಅಂತ ಅನಿಸಿರೋದು. ಸೊ ಅದು ಖಾರ ಮೆಣಸಿನ್ಕಾಯಿ ಬಜ್ಜಿ. ಮತ್ತು ಇಲ್ಲಿ ಸ್ಪೆಷಲ್ ಡಿಶ್ ಟೊಮೊಟೊ ಗೊಜ್ಜು. ಸೊ ಟೊಮೊಟೊ ಗೊಜ್ಜು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನಾವಿವತ್ತು ಟೊಮೊಟೊ ಗೊಜ್ಜು, ರೈಸು, ಬಜ್ಜಿ ಎಲ್ಲ ಮಾಡ್ತಾಯಿದ್ವಿ. ಯಾಕಂದರೆ ಇವತ್ತು ಸ್ಯಾಟರ್ಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸದ್ಯ ಇವತ್ತು ಸ್ಯಾಟರ್ಡೆ ಆಯ್ತಲ್ಲ ಅಂತ ಖುಷಿ ಆಗ್ತಿದೆ ನನಗೆ. ಯಾಕೆಂದರೆ ನಾನ್ ವೆಜ್ಜು ಪಕ್ಕ ಮಾಡ್ತಿದ್ವಿ ಬೇರೆ ದಿನ ಆಗಿದ್ರೆ. ಅಂದರೆ ನನಗೆ ಇಷ್ಟ ಇಲ್ವಲ್ಲ ಈಗ ನಾನ್ ವೆಜ್ಜು. ಸೊ ಇವತ್ತು ಸ್ವಲ್ಪ ಹುಳಿಯಾಗಿ ಖಾರವಾಗಿ ಬಜ್ಜಿ ಸಾಂಬಾರು. ಇವತ್ತೇನಾರ ಭಾನುವಾರ ಆಗ್ಬಿಟ್ಟಿದ್ರೆ ತಿನ್ನೋ ದಿನ ಆಗಿದ್ರೆ ಫುಲ್ ಮಟನ್ ಬಿರಿಯಾನಿ ಗ್ರೇವಿ ಕಬಾಬು ಹಾಳು ಮೂಳು ಅಂತೆಲ್ಲ ಮಾಡಿ ಫುಲ್ ಮಾಡ್ತಿದ್ವಿ. ತಿಂದ ಇಲ್ಲ ನಿನ್ನ ಹೆಸರು ಹೇಳಕ್ಕೆ ನಾವೇ ತಿನ್ಕೋತೀವಿ ಬಿಡ ಅಂತ. ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ಈ 100 ಸಲ ಹೇಳಿದೆ ಬುಜ್ಜಿ ಇವತ್ತು. ಸರಿ ಹೇಳು, ಅದು ಇದಾಗುತ್ತೆ ಗಂಟಾಗುತ್ತೆ. ಹ್ಯಾಪಿ ಬರ್ಡೇ ಕಂದ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಮಮ್ಮಿ. ಥ್ಯಾಂಕ್ ಯು. ಇಟ್ಸ್ ಓಕೆ, ಥ್ಯಾಂಕ್ ಯು. ಸೊ ಕೇಕ್ ಬಂದಿದೆ. ಬುಜ್ಜಿ ಲೈಟ್ ಹಾಕೋ. ಖುಷಿದ್ ಲೈಟ್ ಆನ್ ಮಾಡು. ನೀವು ಅಬ್ಸರ್ವ್ ಮಾಡಿ, ಯಾವಾಗಲೂ ಇದೇ ಕಲರ್ ಇರುತ್ತೆ. ಯಾಕೆ ಹೇಳು? ರೆಡ್ ಅಲ್ಲಿ ಇದೇ ಅವರು ಓ ಹೌದಲ್ವಾ? ಓಕೆ, ಏನಂತ ಬರೆದಿದ್ದಾರೆ? ಮೈ ಡಿಯರ್ ರಾಣಿ ಶೈಲು, ಹ್ಯಾಪಿ ಬರ್ಡೇ. ಸೂಪರ್. ಅಲ್ಲಿ ಇಟ್ಟು ವಿಡಿಯೋ ಕಾಲ್ ಮಾಡೋಣ ಸುನಿಗೆ. ಹಾಂ, Ready, start now. ಗಾಳಿ ಹೇ ವಿಶ್ ಮಾಡಿ. Happy birthday to you, ಶೈಲು. ಕೈಲೇನೆ ಕಾಣಿಸ್ತಾರ ನೀವು? ಆ ಏಕೆ ತೋರಿಸ್ತಿಲ್ಲ? ಏ ನೋಡಿಯಪ್ಪ ಅಲ್ಲಿ. ಆಯ್ತು, ನೀವು ಒಳ್ಳೆ ಸಿಂಗಲ್ ಬೂಟಲ್ಲಿ ನೋಡಿ ಅನ್ಬಿಟ್ಟ. ಈಗ ಹ್ಯಾಪಿ ಬರ್ತ್ಡೇ. ಇವಾಗ ಓಕೆ. ನೀವು ಇಲ್ಲಿ ಕಾಣಿಸ್ತಾ ಇದ್ದೀರಾ ವಿಡಿಯೋಲ್ಲಿ, ಅದಕ್ಕೆ ಸ್ವಲ್ಪ ಸೈಡ್ ಮಾಡಿದ್ವಿ. ಶೈಲಿ ಕಾಣಿಸ್ದಂಗ ಆಗ್ಬಿಡ್ತಾಳೆ ಅಂತ. ಕಟ್ ಮಾಡ್ಲಾ? ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು ಮೈ ಡಿಯರ್ ಶೈಲು. ಹ್ಯಾಪಿ ಬರ್ತ್ಡೇ ಟು ಯು. ನನ್ನ ಮುದ್ದು ಖುಷಿ ಮಾಡ್ಕೊಡ್ತೀನಿ ನಂಗೆ. ಘೋಷ್ ಹೇಗಿದೆ? ಘೋಷ್ ಏನು ಪಪ್ಪಂಗೆ? ಸೂಪರ್. ಲೈಕ್ ಯು, ಆರ್ ಯು ಲೈಕ್? ಕಮ್ ಫ್ರೆಂಡ್. ತಿನ್ಸ್ಬೇಕಂತ ತಿನ್ಸ್ಬಿಡ. ಉಯ್ ಬಂತ ನೋಡಿ. ಓಯ್ ಬಂತಾ? ಸೋ ಸ್ವೀಟ್. ಓ ಸ್ವೀಟ್, ತುಂಬಾ ಸೂಪರ್ ಆಗಿದೆ. ಥ್ಯಾಂಕ್ ಯು. ನಾನೇ ಮಾಡಿದ್ದಲ್ಲ. ನೀವೇ ಖುಷಿ ಕೊಡೋ ಹೊಟ್ಟೆ ಮತ್ತೆ ಇನ್ನೊಂದ್ ಸ್ವಲ್ಪ ಬೇಕಂತ ನೀವೇ ಆರ್ಡರ್ ಮಾಡಿದ್ದು. ಇರು ಮಗ್ನೆ ತಿನ್ನು. ಅವ್ನು ಯಾರೋ ಇಲ್ಲಿ ರೆಡ್ ಕಲರ್ ಬೇಡ ಪಪ್ಪ ಅಂದ್ಬಿಟ್ಟು ಹೆಂಗೆ ಎತ್ಕೊಂಡು ತಿಂತ ಇದ್ದಾನೆ ನೋಡಿ. ಡ್ರೆಸ್ಸಲ್ಲಿ ಆಡ್ರು ನಮ್ ಖುಷಿ ಕೊಡಂಗೆ. ಓ ಶೈಲುಗೆ ಥ್ಯಾಂಕ್ ಯು. ಹೇಗಿದೆ ಘೋಷ್ ಕೇಕು? ಮಮ್ಮಗೆ ಮೋಟರ್ ಸೈಕಲ್ ತಗೊಟ್ಟಿಲ್ಲ. ಏನಪ್ಪ? ಮಮ್ಮಗೆ ಮೋಟರ್ ಸೈಕಲ್ ತಗೊಟ್ಟಿಲ್ಲ, ಅವ್ನು ಗಿಫ್ಟ್ ತಗೊಟ್ಟಿಲ್ಲ. ಓಕೆ, ನೀನು ತಗೊಂಡು ನಿನ್ ಬರ್ಡೇಲಿ ನಂಬರ್ದಕ್ಕೆ ಸೂಪರ್ ಕಾರ್. ಸೂಪರ್ ಕಾರ್ ನನಗೆ. ಚೆನ್ನಾಗಿದೆ ಸುನಿ ಕೇಕ್. ಓಕೆ, ನೈಸ್. ಈ ಅದರ ಖುಷಿಯಾಗಿ ಕೈಯಲ್ಲಿ ಹಾಕ್ಬೇಡ ಪ್ಲೀಸ್. ಥ್ಯಾಂಕ್ ಯು. ಸೂಪರ್ ಮಾ. ಯು ವಾಂಟ್ ಪ್ಲೇಟ್? ಯು ವಾಂಟ್ ಪ್ಲೇಟ್ ಅಂತಿದ್ದಾನೆ. ಪ್ಲೇಟ್. ಐ ವಾಂಟ್ ಪ್ಲೇಟ್. Go. ಗಿವ್ ಮೀ. ಟೇಕ್ ಒನ್ ಪ್ಲೇಟ್. ಎಸ್, ಥ್ಯಾಂಕ್ ಯು. ನೋಡಿ ನೀವು ವಿಡಿಯೋ ಕಾಲ್ ಮಾಡಿ. ಕಾಡ್ತಾರ ಆಡ್ತಾರೆ ನಮ್ಮ ಗಚ್ಚಿನಗೋಸ್ಕರ ಕಳಿಸಿರೋದು. ಆಯ್ತು ಎಲ್ಲ ಸಲ ಯಾಕೆ ರೆಡ್ ಕೇಕ್ ಕಳಿಸ್ತೀರಾ? ಹಾರ್ಟ್ ಕೇಕ್ ಯಾಕೆ ಕಳಿಸ್ತೀರಾ? ಆರ್ಟ್ ಸ್ವೀಟ್ ಆಗಿರುತ್ತಲ್ಲ, ಏಯ್. ಅದು ತರನೇ. ಪ್ಲೇಟ್ ಇಲ್ಲ ಅಲ್ಲಿ. ತಟ್ಟ ಚಂದನೆ ನೋಡಿ. ನಿನ್ ಮಗ ಪ್ಲೇಟ್ ತಗೊಂಡ್ ಬಂದಿಲ್ಲ. ಪ್ಲೇಟ್ ಐತೆ ಕೆಳಗಡೆ ತಗೋಬ ಮನೆ. ಪ್ಲೇಟ್ ಇದೆ, ಅವ್ನು ಸುಮ್ಮನೆ ಹುಡುಕ್ಬೇಕಲ್ಲ ಅಂತ. ಭಯ. ಅಲ್ಲಿ ಸಿಂಕಲ್ ಐತೆ ಅದು. ಯಾರಿಗೆ ಅದು? ಬುಜ್ಜಿಗೆ.
ಪಾಪರ್ಗೆಲ್ಲ ಕೊಡು. ಕೊಡ್ತೀನಿ ಪಾಪ ಹೋಗ್ತೀನೋ ಹೋಗು. ಮತ್ತೆ ಊಟ ಏನಿಲ್ಲ, ಊಟಕ್ಕೆ ಹೋಗ್ಬೇಕು. ಕೇಕ್ ಕಟಿಂಗ್ ಅಲ್ಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ನಾನು ಮೊದಲು ತಿನ್ನೋಸ್ಕರ ಈ ಖುಷಿನ ಅಕಸ್ಮಾತ್ ಹೇಳಕ್ಕಾಗಲ್ಲ. ಆಮೇಲೆ ಖುಷಿನ ಹೇಳಕ್ಕಾಗ್ತಲ್ಲ, ಹೆಂಡತಿ ಬರ್ಡೇ ಅಂತ ಸುನಿಗೆ. ಯಾ ನನ್ನ ಹೆಂಡತಿ ಬರ್ಡೇಗೆ ಖುಷಿಯಿಂದ ನನಗೆ ಖುಷಿ ಏನಕ್ಕೆ ಅಂತಂದ್ರೆ ನಿಮಗೆ ಸಿಕ್ತಲ್ಲ ಇವತ್ತು ಅಪ್ರಿಸಿಯೇಷನ್ ಏನು ಮೆಡಲ್. ಎಷ್ಟೋ ದಿನ ಕಷ್ಟಪಟ್ಟಿದ್ದಕ್ಕೆ ಹೇಳಿದ್ನಲ್ಲ, ಮೆಡಲ್ ಸಿಗುತ್ತದ. ಫೋಟೋ ಕಳಿಸಿ ನೋಡಿ, ಮೆಡಲ್ ಫೋಟೋ ಮೇಲೆ. ಅದ್ ಕಳ್ಸಿದೀರಾ ನೀವು, ಈಸ್ಕೊಳ್ಳೋದೇ ಕಳ್ಸಿಲ್ಲ. ಅದನ್ನೇ ವೀಸ್ಕೊಳ್ಳೋದು ಮತ್ತೆ ಜೊತೆ ಕಳ್ಸ್ಕೊಡ್ತೀನಿ. ಕಳಿಸ್ಕೊಡಿ, ನಾನು ನನ್ನ ಸ್ಟೇಟಸ್ ಆಗೋತೀನಿ, ಯೂಟ್ಯೂಬ್ ಹಾಕ್ತೀನಿ. ಇವಾಗ ನನ್ ಜೊತೆ ಇದು ಕಾಂಪಿಟೇಷನ್ ಗಿಲ್ಲೊಬ್ಬ ಇದ್ದಾನೆ. ನೆಕ್ಸ್ಟ್ ಇಯರ್ಗೆ ಇಲ್ಲೊಂದು ಬರುತ್ತೆ. ಆಗ ವಿಡಿಯೋ ಕಾಲ್ ಲವ್ ಯು ಮಾ ಅಕ್ಕ ಪಕ್ಕ ಚಿಂಗಿ ಪಕ್ಕ ಅಂತ ನೋಡು, ಹೋಯ್ತು ಶರ್ಟ್ ಹೋಯ್ತು. ಪಪ್ಪ ಏನು ಹೇಳ್ತಿದ್ರೆ ನೋಡ. ಹೇಳ್ತಿದಾರೆ ಕೇಳು. ಇರು ಪಾಪ ಬಂದೆ